ಇಲ್ಲೊಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿ ಒಳಗೆ ನೀರ್ ಕುಡಿಯಕ್ಕೆ ಆ ಕಲ್ಯಾಣಿ ಒಳಗೆ ನೀರ್ ಕುಡ್ಕೊಂಡು ಗೊರ್ಸೆ ಇದು ಕಲ್ಲು ಕಾಲಿಟ್ಟಿದ್ದು ಗೊರ್ಸೆ ಟೈಪೇ ಇದೆ. ಅನೇಕ ಸ್ಥಳೀಯರು ಹೇಳೋ ಪ್ರಕಾರ ರೀ ಈ ದೇವಸ್ಥಾನವನ್ನ ಹೈದರ್ ಅಲಿ ಟಿಪ್ಪು ಸುಲ್ತಾನ್ ಕಟ್ಟಿಸ್ದ ಅಂತ ಹೇಳ್ತಾರೆ. ಯಾವುದೇ ದಾಖಲೆಗಳು ಇಲ್ಲ, ಆ ಸಂಬಂಧ ಯಾವುದೇ ದಾಖಲೆಗಳು ಇಲ್ಲ. ಇಲ್ಲೊಂದು ಗೊರಸೆ, ಇದು ಗೊರಸೆ, ಎರಡು ಕಾಲ್ಗಳ ಮಧ್ಯೆ ಇಲ್ಲಿ ಜಾಗ ಇರುತ್ತಲ್ಲ ಅದು ಕೋಣದ ಕಾಲ್ಗಳಿನ ಗೊರಸೆ ಅಂತ ಒಂದು ಕತೆ ಇದೆ. 1000 ಬೆಟ್ಟದ ಮೇಲೆ ಈ ದೇವಸ್ಥಾನವನ್ನ ಕಟ್ಟಿಸಿದ ಅಂತ ಒಂದು. ಶರಣ್ರೆ, ಎಲ್ಲಾರ್ಗು ಶರಣಾರ್ಥಿ. ಅಲ್ಲೊಂದು ಏನು ಹಿಲ್ ರೇಂಜ್ ಕಾಣಿಸ್ತೈತಲ್ಲ, ಅದು ಟ್ರೆಕ್ಕಿಂಗ್ ಹೋಗ್ಬೇಕಾಗಿರೋ ಜಾಗ. ನಾನಿವತ್ತು ಟ್ರೆಕ್ಕಿಂಗ್ ಹೋಗ್ಬೇಕಾಗಿರೋ ಜಾಗ. ಈಗ ನಾನು ನಿಂತೀನಿ ಕಳಸಾಪುರ ಅಂತ ಒಂದು ಊರು, ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಕಳಸಾಪುರ. ಈ ಚಿಕ್ಕಮಗಳೂರಿಂದ ಜಾವಗಲ್ಗೆ ಹೋಗೋ ರೂಟಲ್ಲಿ ಈ ಕಳಸಾಪುರ ಅಂತ ಒಂದು ಊರು ಬರುತ್ತೆ. ಅದಕ್ಕಿಂತ ಮುಂಚೆನೆ ಭದ್ರಕಾಳಿ ಬಣ ಅಂತ ಒಂದು ಸ್ಟಾಪ್ ಅದು, ಬಿಫೋರ್ ಕಳಸಾಪುರ. ಅಲ್ಲಿ ಇಳ್ಕೊಂಡಿದೀನಿ. ಈಗ ನಾನು ಆ ಬೆಟ್ಟಕ್ಕೆ ಹೋಗ್ಬೇಕು ಟ್ರೆಕ್ಕಿಂಗ್. ಇದು ಬೆಟ್ಟದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿ ಅಲ್ಲಿ ಹಿಲ್ ಟೆಂಪಲ್ ಐತಲ್ಲ, ಅದು ಎಂಟ್ರೆನ್ಸ್ ರೀ ದೇವಸ್ಥಾನಕ್ಕೆ ಹೋಗಕ್ಕ. ಕಡೇಕಲ್ ಭೂತಪ್ಪ ಅಂತ ಲಕ್ಷ್ಮೀ ನರಸಿಂಹಸ್ವಾಮಿ ಸುಕ್ಷೇತ್ರ ಕಳಸಾಪುರ. ದೇವಸ್ಥಾನದ ಬೆಟ್ಟದ ಬೇಸ್ಗೆ ಬಂದಿದ್ದೀನಿ. ಅಲ್ಲಿ ಕಾಣಿಸ್ತೈತಲ್ರಿ ಅದು ಬೆಟ್ಟ. ಬೇಸ್ ಒಳಗಡೆ ಒಂದು ಟೆಂಪಲ್ ಐತಿ. ಆಮೇಲೆ ಟ್ರಸ್ಟ್ಗೆ ಸಂಬಂಧಪಟ್ಟವ್ರು ಕೂಡ ಅದಾರ. ಒಂದಿಷ್ಟು ಪೌರಾಣಿಕ ಏನು ಐತಿಹಾಸಿಕ ಮೊನಮೆಂಟ್ ಗಳಿದಾವೆ, ಅವನು ನೋಡೋಣ. ಒಂದು ಶಿಲಾಶಾಸನ ಐತಿ, ಅದನ್ನ ನೋಡೋಣ. ಈ ಸ್ಟ್ರಕ್ಚರ್ ಅನ್ನ ನೋಡಿದ್ರೆ ಇದು ಹೊಯ್ಸಳರ ಕಾಲದ ನಂದಿ ವಿಗ್ರಹ ಊರೊಳಗಡೆ ಇತ್ತಂತೆ. ಸೊ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ರಾಜಶೇಖರ್ ಸರ್ ನಮ್ ಜೊತೆ ಇದ್ದಾರೆ. ನಮಸ್ಕಾರ ಸರ್. ಇದು ಮೊದ್ಲು ಹಿಂದೆ ಚೌಡ್ರ ಕಾಲದಾಗೆ ದೇವಸ್ಥಾನ ಆಗಿರೋದು. ಆಮೇಲೆ ಹಿಂದಕ್ಕೆ ಮೇಲೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲೂ ಲಕ್ಷ್ಮೀ ರಂಗನಾಥ ಸ್ವಾಮಿ ಇದೆ, ಗುಡಿದ ರಂಗನಾಥ ಸ್ವಾಮಿ. ಅಲ್ಲಿಗೆ ಗರುಡಗಂಬ ಕಳ್ಸಕ್ಕ ಹಿಂದೆ ಟಿಪ್ಪು ಕಾಲದಾಗೆ ಚೌಡ್ರು ಅವರು ಇದ್ ಮಾಡಿದಾಗ ಕೋಣದಾಗೆ ಮೇಕೆ ಗರುಡಗಂಬ ಎಳೆಸಿರೋದು. ಇಲ್ಲೊಂದು ಕಲ್ಯಾಣಿ ಇದೆ. ಆ ಕಲ್ಯಾಣಿ ಒಳಗೆ ನೀರ್ ಕುಡಿಯಕ್ಕೆ ಆ ಕಲ್ಯಾಣಿ ಒಳಗೆ ನೀರ್ ಕುಡ್ಕೊಂಡು ಗೊರ್ಸೆ ಇದು ಕಲ್ಲು ಕಾಲಿಟ್ಟಿದ್ದು ಗೊರ್ಸೆ ಟೈಪೇ ಇದೆ. ಇವೆಲ್ಲ ನಡೆದಿರೋಂತ ಮಾಹಿತಿ ಹಿಂದೆ ಇದಾಗಿದೆ. ಇದು ಕೆಳಗಿನ ದೇವಸ್ಥಾನ ಸರ್ ಇದು? ಇದು ಪಾದ್ಮನೆ ಅಂತ. ಏನೇನಿದೆ ಸರ್ ಇಲ್ಲಿ? ಇಲ್ಲಿ ವಿಗ್ರಹಗಳು 2 ವಿಗ್ರಹ, ಲಕ್ಷ್ಮೀ ರಂಗನಾಥ ಸ್ವಾಮಿ, ಆಂಜನೇಯ ಸ್ವಾಮಿ ಇದೆ ಒಳಗಡೆಯ. ಇದು ಬತ್ಲು ಕಟ್ಟೆಮ್ಮ ಅಂತ ಚೌಡಿ. ಇದು ಇಲ್ಲಿ ಮೇಲೆ ಬಳ್ಳಕ್ಕಿ ಅಮ್ಮ ಅಂತ ಇದೆ. ಅದಕ್ಕೆ 4 ಸೇರು ಅಕ್ಕಿ ಮೊಸರನ್ನ ಮಾಡೋದು. ಅದು ಯಾವಾಗ ಬೇಕಾದ್ರೂ ಮಾಡ್ಬೋದು. ಶನಿವಾರ ಕೆಲವರು ಅರ್ಕೆ ಮಾಡ್ಕೊಂಡಿರ್ತಾರಲ್ಲ, ಇದು ಏನಿದ್ರು ತಿನ್ನುಣ್ಣರು ಯಾರು ಮಾಡಂಗಿಲ್ಲ. ಅದಕ್ಕೆ ಸೊಕ್ಭೋಜನ ಒಂದು ಬಳ್ಳಕ್ಕಿ ಅನ್ನ ಮಾಡಿಬಿಟ್ಟು ಸ್ವಾಮಿ ಪ್ರದಕ್ಷಿಣೆ ಮಾಡಿ ಅದಕ್ಕೆ ಇಟ್ಟು ಪೂಜೆ ಹಾಕಿ ವಾಪಸ್ ತಗೊಂಡ್ಬರ್ತೀವಿ. ಇಲ್ಲೊಂದು ಲಿಪಿ ಇದೆ, ಎಲ್ಲ ಟೆಕ್ಸ್ಟ್ ಅಳಿಸಿದಾವೆ. ಅದೇ. ಸೊ ಇಲ್ಲಿ ಚಕ್ರ ಮತ್ತು ಶಂಖ ಇರೋದ್ರಿಂದ ಇದೊಂದು ವೈಷ್ಣವ ಶಿಲಾಶಾಸನ ಅಂತ. ವೈಷ್ಣವ. ಇಲ್ಲಿ ಕೂಡ ಲಿಪಿ ಇದೆ ಮೇಲೆ. ಅದೇ ನಾಮ 3 ನಾಮ ಹೊಡೆದಿದ್ರು. ಇದು ನಾಮಾವಳಿ ಇದೆ. ಸೂರ್ಯ, ಚಂದ್ರ, ಶಂಖ, ಚಕ್ರ ಇದೆ. ಇಲ್ಲಿ ಲಿಪಿ ಇದೆ, ಬಟ್ ಎಲ್ಲವೂ ಅಳಸೋಗಿದೆ, ಏನು ಉಳಿದಿಲ್ಲ. ಇಲ್ಲಿ ಲಾಸ್ಟ್ಗೆ ಒಂದೇ ಒಂದು ಲೈನ್ ಇದೆ, ಚಲುವ ರಾಯ ಅಂತ ಒಂದೇ ಅಕ್ಷರ ಕಾಣಿಸ್ತದೆ. ಮಿಕ್ಕಿದ್ದೆಲ್ಲ ಅಳಿಸೋಗಿದೆ. ನನ್ನ ಪ್ರಕಾರ ಈ ಶಿಲಾಶಾಸನವನ್ನ ಊರೊಳಗಡೆ ಒಂದು ಚಲುವನಾರಾಯಣ ಸ್ವಾಮಿ ದೇವಸ್ಥಾನ ಅಂತಿದೆ. ಹೊಯ್ಸಳರ ಆರಂಭ ಕಾಲದಲ್ಲಿ ಕಟ್ಟಿಸಿರ್ತಕ್ಕಂಥದ್ದು ಒಂದು ದೇವಸ್ಥಾನ. ಅಲ್ಲಿ ಹೋಗೋಣ. ಅಲ್ಲಿ ಒಂದು ಶಿಲಾಶಾಸನ ಇತ್ತು. ಅಕಸ್ಮಾತ್ ಅಲ್ಲೇನಾರ ಶಿಲಾಶಾಸನ ಇರ್ಲಿಲ್ಲ ಅಂದ್ರೆ, ಆ ಶಿಲಾಶಾಸನ ಏನಾರ ಸ್ಥಳಾಂತರ ಮಾಡಿದ್ರೆ ಇದೇ ಆ ಶಿಲಾಶಾಸನ ಆಗಿರಬಹುದು ಅಂತ ನನ್ನ ಒಂದು ಅಂದಾಜು. ಏನೇ ಇದ್ರೂ ಕೂಡ ಅಲ್ಲಿ ಹೋಗಿ ಊರಲ್ಲಿ ಹೋಗಿ ಆ ಬಗ್ಗೆ ಮಾತಾಡೋಣ. ಊರಿಗೆ ಹೋಗೋಣ, ಒಳಗಡೆ ಕಳಸಾಪುರ ಒಳಗಡೆ. ಅಕಸ್ಮಾತ್ ಅಲ್ಲಿದ್ದ ಶಿಲಾಶಾಸನವನ್ನ ಇಲ್ಲಿ ಸ್ಥಳಾಂತರ ಮಾಡಿದಾರ ಅಂತಂದ್ರೆ ಇದರಲ್ಲಿ ಏನಿದೆ ಮಾಹಿತಿ ಅನ್ನೋದನ್ನ ನಾನು ಅಲ್ಲಿ ಹೇಳ್ತೀನಿ. ಅಲ್ಲಿ ಅಕಸ್ಮಾತ್ ಶಿಲಾಶಾಸನ ಇದ್ರೆ ಅಲ್ಲಿ ಏನಿದೆ ಅನ್ನೋದನ್ನು ಹೇಳ್ತೀನಿ. ಆಮೇಲೆ ಬನ್ನಿ ಗಿಡ ನಾವೇ ಮಾಡಿಸಿದ್ದು. ಬನ್ನಿ ಮಂಟಪ, ಬಿಲ್ಪತ್ರೆ ಬನ್ನಿ ಗಿಡ ಇದು ನಾವು ಸ್ವಂತ ಮಾಡಿರೋದು. ಇದಕ್ಕೊಂದು 800 ಒಕ್ಕಲಿದೆ. ಇದಕ್ಕೆ ಈ ದೇವಸ್ಥಾನಕ್ಕೆ 600ರಿಂದ 700 ಒಕ್ಕಲು ಅಂತ ಬರುತ್ತೆ. ಎಲ್ಲ ಬೆಂಗಳೂರು, ಚನ್ನಗಿರಿ, ಶಿವಮೊಗ್ಗ,
ಕಡೂರು, ಹೊಸದುರ್ಗ, ಚಿತ್ರದುರ್ಗ, ಈ ಕಡೆ ಹಾಸನ ಸೈಡು ಬೇಲೂರು. ಹ್ಮ್. ಬೇಲೂರಾಗ ಒಂದು 10 ಒಕ್ಲಿದೆ. ಇನ್ನು ಸಕಲೇಶ್ಪುರ ಅಲ್ಲಿ ಏನಾಗಿದೆ. ಚಿಕ್ಕಮಂಗ್ಳೂರಾಗ ಒಂದು ನಮ್ಮ ಅಣ್ಣ ತಮ್ಮಗಳೇ ಒಂದು 30 ಮನೆಗಳಿದಾವೆ. ಇದೆ. ನಮಸ್ತೆ, ಜೈ ಶ್ರೀರಾಮ್. ಇದು ಒಂದು ಮಹಾಲಕ್ಷ್ಮಿ ರಂಗನಾಥ ಸ್ವಾಮಿ ದೇವಸ್ಥಾನ. ಇಲ್ಲಿ ನಿಮ್ಗೆ ಎಲ್ಲಾ ಕಡೆ ಮಹಾವಿಷ್ಣು ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ನಿಂತಿದ್ರೆ, ಇಲ್ಲಿ ರಂಗನಾಥ ಸ್ವಾಮಿ ಅವರು ಶಂಖಚಕ್ರ ಹಾಗೂ ವಿಶೇಷವಾಗಿ ಬಿಲ್ಲು ಮತ್ತು ಬಾಣವನ್ನ ಹಿಡಿದು ನಿಂತಿರುವಂತಹ ಮಹಾಕ್ಷೇತ್ರ. ಇಲ್ಲಿ ವಿಶೇಷವಾಗಿ ನಿಂತಿರೋ ಭಂಗಿಯಲ್ಲಿ ನಿಮಗೆ ನೋಡ್ಲಿಕ್ಕೆ ಕಾಣಸಿಗುವಂತಹದ್ದು. ಹಿಂದೆ ಕಾಡಲ್ಲಿ ಯಥೇಚ್ಛವಾಗಿ ದುಷ್ಟ ಮೃಗಗಳು ಹಾಗೂ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೆ ಅಂತ ಹೇಳಿ ಮಹಾವಿಷ್ಣು ರಂಗನಾಥ ಸ್ವಾಮಿ ಅವರು ಬಿಲ್ಲು ಬಾಣಧಾರಿ ಹಾಗೂ ಶಂಖಚಕ್ರಧಾರಿಯಾಗಿ ಇಲ್ಲಿ ಬಂದು ನೆಲೆಸಿದ್ರು ಅಂತ ಪ್ರತೀತಿ ಹಾಗೂ ಪದ್ಧತಿಯಾಗಿ ವಾಡಿಕೆ ಬಂದಿರುವಂಥದ್ದು. ಪ್ರತಿ ಅಮಾವಾಸ್ಯೆಗೂ ಸಹ ಅನ್ನದಾನ ಸೇವೆ ಇರುತ್ತೆ. ಜೊತೆಗೆ ಸಂಕ್ರಾಂತಿಗೆ, ಯುಗಾದಿಗೆ, ಜೊತೆಗೆ ಶ್ರಾವಣದ ಶನಿವಾರ ಸಹ ವಿಶೇಷವಾದ ಪೂಜೆ ಪುನಸ್ಕಾರಗಳು ಇಲ್ಲಿ ಇರುವಂಥದ್ದು. ಜೊತೆಗೆ ಇಲ್ಲಿ ಪ್ರತಿ ಶ್ರಾವಣಕ್ಕೂ ಸಹ ಬಿಲ್ಗೋಡು ಸೇವೆಯನ್ನ ನಡೆಸುವಂತ ಪದ್ಧತಿ ಸಹ ಇಲ್ಲಿ ಇರುವಂತದ್ದು. ದೇವಸ್ಥಾನದ ಸಮಯ ಬಂದು ಬೆಳಗ್ಗೆ 10ರಿಂದ ಮಧ್ಯಾಹ್ನ 2:00ವರೆಗೆ ಓಪನ್ ಇರುತ್ತೆ. ಶನಿವಾರ ಬೆಳಗ್ಗೆ 10ರಿಂದ ಸಾಯಂಕಾಲ 4ರಿಂದ 5 ಗಂಟೆವರೆಗೂ ಸಹ ಓಪನ್ ಇರುವಂತದ್ದು ಇಲ್ಲಿ ವಿಶೇಷ. ಇದಿಷ್ಟು ದೇವಸ್ಥಾನದ ಸ್ಥಳ ಮಹಿಮೆ, ಸ್ಥಳ ಮಹಾತ್ಮೆ ಅಂತ ಕರೀತಾರಲ್ಲ ಅದು. ಈಗ ನಾವು ಈ ದೇವಸ್ಥಾನ ನೋಡ್ಕೊಂಡು ಅಲ್ಲಿ ಕಾಣಿಸ್ತೈತಲ್ರಿ ಬೆಟ್ಟ, ಆ ಬೆಟ್ಟಕ್ಕೆ ಹೋಗ್ಬೇಕು. ಮೇಲ್ಗಡೆ ಇರ್ತಕ್ಕಂಥದ್ದು ಬೆಟ್ಟ ಅದು. ಅದ್ರ ಬಗ್ಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಹೇಳ್ತೀನಿ ಏನು ಇತಿಹಾಸ ಏನು ಅಂತ ಹೇಳಿ. ಅನೇಕ ಸ್ಥಳೀಯರು ಹೇಳೋ ಪ್ರಕಾರ ರೀ, ಈ ದೇವಸ್ಥಾನವನ್ನ ಟಿಪ್ಪು ಸುಲ್ತಾನ್ ಕಟ್ಟಿಸ್ದ ಅಂತ ಹೇಳ್ತಾರೆ. ಯಾವುದೇ ದಾಖಲೆಗಳು ಇಲ್ಲ, ಆ ಸಂಬಂಧ ಯಾವುದೇ ದಾಖಲೆಗಳು ಇಲ್ಲ. ಇತಿಹಾಸದಲ್ಲಿ ಲಭ್ಯವಿರ್ತಕ್ಕಂತಹ ಮಾಹಿತಿ ಪ್ರಕಾರ ಈ ದೇವಸ್ಥಾನ ಅಂದ್ರೆ ಬೆಟ್ಟದ ಮೇಲೆ ಇರ್ತಕ್ಕಂತಹ ದೇವಸ್ಥಾನವನ್ನ ಕಟ್ಟಿಸಿದವನು ರಂಗಪ್ಪ ನಾಯಕ, ಇಲ್ಲಿಯ ಸ್ಥಳೀಯ ಪಾಳೆಗಾರ ಕಟ್ಟಿಸಿರ್ತಕ್ಕಂಥದ್ದು. ಅದ್ರ ಬಗ್ಗೆ ಸ್ಪಷ್ಟವಾದ ದಾಖಲೆಗಳಿದೆ. ಈಗ ಮೇಲಕ್ಕೆ ಹೋಗೋಣ. ಸೊ ಈಗ ದೇವಸ್ಥಾನದ ಪಾದಮನೆಯನ್ನ ನೋಡ್ಕೊಂಡು ನಾವು ಈ ಮೆಟ್ಲನ್ನ ಹತ್ಕೊಂಡು ಮೇಲಕ್ಕೆ ಹೋಗ್ಬೇಕು. ಬೆಟ್ಟದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ ಅಥವಾ ರಂಗನಾಥ ಸ್ವಾಮಿ. ಸೊ ಈ ಮೆಟ್ಲುಗಳದಾವಲ್ರಿ, ರೀಸೆಂಟ್ ಆಗಿ ಕಟ್ಟಿರ್ತಕ್ಕಂತಹ ಮೆಟ್ಲುಗಳಿವು. ಇಲ್ಲಿ ಕಾಣಿಸ್ತೈತಲ್ರಿ, ಇದು ಬೆಟ್ಟಕ್ಕೆ ಹೋಗೋ ಇರ್ತಕ್ಕಂಥದ್ದು ಹಳೆ ದಾರಿ. ಇದು ಈ ಕಡೆನಾ? ಅದೇ ಗಣೆ ಅಂತ ಇದು. ಇದ್ರೊಳಗೆ ನೀರು ಬಂದು ಸ್ಟಾಕ್ ಆಗಿ ಇಲ್ಲಿ ನಿಂತ್ಕೊಳತ್ತೆ. ಇಲ್ಲೇ ಎಲ್ಲ ಪೂಜೆಗೆಲ್ಲ ನೀರು ಇಲ್ಲಿ ಬಳಸ್ಕೊತಿದ್ದು ಮೊದ್ಲೆಲ್ಲ. ಕೆಳಗಡೆ ಒಂದು ಬಾವಿ ಇದೆ. ಇದ್ರೊಳಗಡೆ ಪ್ರಾಣಿಯ ಗೊರಸೆ ತರ ಇದೆಯಲ್ಲ, ಎರಡು ಕಾಲ್ಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ತರ ಅದಿಲ್ಲಿದೆ. ಇದಕ್ಕೊಂದು ಕತೆ ಇದೆ, ಹೇಳ್ತಾರೆ ಬರೀಲಿ. ರಾಜಶೇಖರ್ ಸರ್ ಹೇಳ್ತಾರೆ ಅದ್ರ ಬಗ್ಗೆ. ಇಲ್ಲೊಂದು ಗೊರಸೆ, ಇದು ಗೊರಸೆ. ಎರಡು ಕಾಲ್ಗಳ ಮಧ್ಯೆ ಇಲ್ಲಿ ಜಾಗ ಇರುತ್ತಲ್ಲ, ಅದು ಕೋಣದ ಕಾಲ್ಗಳಿನ ಗೊರಸೆ ಅಂತ ಒಂದು ಕತೆ ಇದೆ. ಈ ಗೊರಸೆಗಳು ಯಾಕೆ ಆದವು ಅಂತ ಹೇಳಿಸ್ತೀನಿ ಬರೀ. ಗರುಡ್ ಗಂಬ ತಗೊಂಡು ಹೋಗ್ಬೇಕಿತ್ತಲ್ಲ, ಗರುಡ್ ಗಂಬ ತಗೊಂಡು ಹೋಗ್ಬೇಕಾದ್ರೆ ಕೋಣದಾಗೆ ಮೇಲೆ ಎಳ್ಕೊಂಡು ಹೋಗಿದ್ದಾರೆ. ಬೆಟ್ಟದ ಮೇಲಕ್ಕೆ ಗರುಡ್ ಗಂಬ ಸಾಗ್ಸಕ್ಕೆ ಹಿಂದೆ ಎಳ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಬಂದು ಅದು ಬಾಯಾರಿಸಿ ಬಂದು ಇಲ್ಲಿ ಇದಕ್ಕೆ ಇದ್ ಮಾಡ್ತಂತೆ. ಇಲ್ಲಿ ದೊಣ್ಣೆ ಟೈಪ್ ಆಯ್ತಂತೆ. ನೀರ್ ಕುಡ್ಕೊಂಡು ಇದ್ರಾಗೆ ಕಲ್ಕೊಂಡ ಎಳ್ಸ್ಕೊಂಡಿರೋ ತೋರಿಸ್ತೀನಿ ಈ ದಾರಿ ಹೆಂಗಿದೆ ಅಂತಂದ್ರೆ. ನೋಡ್ರಿ, ಇದೇ ದಾರಿಲಿ ಗರುಡ್ ಗಂಬನ ಎಳಸ್ಕೊಂಡು ಮೇಲಕ್ಕೆ ತಗೊಂಡೋಗಿರೋದು. ಈಗ ಅಲ್ಲಿ ದಾರಿ ಮಾಡ್ಕೊಂಡಿದ್ದಾರೆ. ಹಳೆ ದಾರಿ ಹೆಂಗಿತ್ತಂತ ಇಲ್ಲಿತ್ತು ನೋಡ್ರಿ. ಇದು ಕಟ್ಟೆ, ವಿಶ್ರಾಂತಿ ಪಡ್ಕೊಳ್ಳೋದಕ್ಕಿರ್ತಕ್ಕಂಥದ್ದು. ಸ್ಥಳೀಯವಾಗಿ ರಂಗಪ್ಪ ನಾಯಕ ಅಂತ ಒಬ್ಬ ಪಾಳೆಗಾರ ಆಡಳಿತವನ್ನ ಮಾಡ್ತಿದ್ದ. ಅವನ ಕಾಲಮಾನದ ಬಗ್ಗೆ ಸ್ವಲ್ಪ ಗೊಂದಲಗಳಿರೋದ್ರಿಂದ ಅದನ್ನ ನಾನಿಲ್ಲಿ ಹೇಳಿ ನಿಮ್ಗೂ ಗೊಂದಲ ಉಂಟು ಮಾಡೋಕ್ಕಾಗಲ್ಲ. ಬಟ್ ರಂಗಪ್ಪ ನಾಯಕ ಅಂತ ಒಬ್ಬ ಪಾಳೆಗಾರ ಇಲ್ಲಿ ಆಡಳಿತ ಮಾಡ್ತಿದ್ದ. ಇಲ್ಲಿ 800 ಅಂತ ಮಾರ್ಕ್ ಹಾಕಿದ್ದಾರೆ. 800 ಏನಂತ ಗೊತ್ತಾಗಲಿಲ್ಲ. ಮೋಸ್ಟ್ಲಿ ಒಟ್ಟು ಮೆಟ್ಟಲುಗಳ ಸಂಖ್ಯೆ ಇರಬಹುದು. ಈಗ ನಾನು 800 ಮೆಟ್ಲು ಹತ್ತಿದ್ದೀನಿ. ನಮ್ಮ ಪೂರ್ವಜರು ಹಾಕಿರ್ತಕ್ಕಂತಹ ಎಲ್ಲ ಆಚರಣೆಗಳು ಅಂದ್ರೆ ದಾರಿಗಳು ಎಲ್ಲವೂ ಕೆಟ್ಟದ್ದಿಲ್ಲ ರೀ. ತುಂಬಾ ದಾರಿಗಳು ಅಂದ್ರೆ ತುಂಬಾ ಆಚರಣೆಗಳು ವೈಜ್ಞಾನಿಕಕ್ಕೆ ಬಹಳ ಹತ್ರ ಆಗಿರ್ತಕ್ಕಂಥದ್ದು. ಹಂಗೇನೆ ಈ ಬೆಟ್ಟಕ್ಕೆ ಹೋಗೋ ದಾರಿನೂ ಕೂಡ ಅವರ ದಾರಿ ಒಂದು ವ್ಯವಸ್ಥಿತವಾದ ಮರಗಳ ಮಧ್ಯೆ ಹೋಗ್ತೈತಿ. ನಾವು ಆಧುನಿಕವಾಗಿ ಮಾಡ್ಕೊಂಡಿರ್ತಕ್ಕಂಥ ದಾರಿ
ಅಕ್ಕಪಕ್ಕ ಮರಗಳಿಗೆ ತುಂಬಾ ಡಿಸ್ಟೆನ್ಸ್ ಐತಿ. ಸೊ ಬ್ಯೂಟಿಫುಲ್ ಫಾರ್ ದಿಸ್ ಒನ್. ಇಲ್ಲೇ 900 ಅಂತ ಹಾಕ್ಯಾರ. ಪ್ರಕೃತಿ ಒಳಗ ಮಾನವನ ಹಸ್ತಕ್ಷೇಪ ಇಲ್ಲದೆ ಹೋದ್ರ ಸಕಲ ಜೀವರಾಶಿಗಳು ಹೆಂಗ್ ಬದುಕ್ತಾವ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇಲ್ಲ. ಇದು ಇರುವೆಯ ಗೂಡು. ತುಂಬಾ ಕಟ್ಟಿದಾವ, ಅಲ್ಲಲ್ಲಿ ಸಿಕ್ಕಾಪಟ್ಟೆ ಕಟ್ಟಿದಾವ. ಅದೇ ಅಲ್ಲಿಲ್ಲ. ಇಲ್ಲಿ ಮಾನವನ ಓಡಾಟ ಕಡಿಮೆ ಆಗೈತಿ, ಅಲ್ಲಿ ಹೆಚ್ಚಾಗೈತಿ. ಸೊ ಇದು ಪ್ರಕೃತಿಯ ಸಹಜವಾದ ಬದುಕು. 1,000. ಈ ರಂಗಪ್ಪ ನಾಯಕ ಏನಿದ್ನಲ್ರಿ ಸ್ಥಳೀಯ ಪಾಳೆಗಾರ, ಅವನ ಇಷ್ಟಾರ್ಥವನ್ನ ಈಡೇರಿಸಿದ್ದಕ್ಕಾಗಿ ಬೆಟ್ಟದ ಮೇಲೆ ಈ ದೇವಸ್ಥಾನವನ್ನ 1100 ಮೆಟ್ಲು ಕಟ್ಟಿಸಿದ ಅಂತ ಒಂದು ಏನು ಜನರ ಮಾಹಿತಿ ಇರೋದು. ಟಿಪ್ಪು ಸುಲ್ತಾನ್ ಕಟ್ಟಿಸ್ದ ಅಂತ ಎಲ್ಲೂ ಇಲ್ಲ. ರೆಕಾರ್ಡ್ ಅಲ್ಲಿ ರಂಗಪ್ಪ ನಾಯಕ ಕಟ್ಟಿಸಿದ ಅಂತಾನೆ ಈಗಲೂ ಕೂಡ ಲಿಖಿತ ದಾಖಲೆ ಇದೆ. ಇದೆಲ್ಲ ಕಾಡು, ಅದೆಲ್ಲ ನಾಡು. ಕೆರೆ ಇದು ಕಳಸಾಪುರ. ಇನ್ನ ಸ್ವಲ್ಪ ದೂರ ನಾನು ಪೀಕಿಗೆ ಬಂದೆ. ಸಾವಿರದ 300ನೇ ಮೆಟ್ಲು. ಅದು ಊರು ಕೆರೆ, ಊರು ಕೆರೆ. ಅದು ಹಿಲ್ ರೇಂಜು. ನಾನು ನಡೆದು ಬಂದ ದಾರಿ, ಮುಂದೆ ಹೋಗ್ಬೇಕಾಗಿರೋ ದಾರಿ. ಸ್ಥಳೀಯರು ಈ ಬೆಟ್ಟವನ್ನ ಬೇರ್ ಫೀಟ್ ಹತ್ತುತ್ತಾರೆ, ಅಂದ್ರೆ ಯಾವುದೇ ಚಪ್ಪಲಿ ಶೂಗಳನ್ನ ಹಾಕೋದಿಲ್ಲ. ಸೊ ನನಗೂ ಕೆಲವೊಂದು ಬೆಟ್ಟಗಳನ್ನ ಹತ್ತಿ ಅಭ್ಯಾಸ ಇರೋದ್ರಿಂದ ನಾನು ಕೂಡ ಚಪ್ಪಲಿ ಅಥವಾ ಶೂನ ಹಾಕೊಳ್ಳದೇನೆ ಈ ಬೆಟ್ಟವನ್ನ ಹತ್ತುತ್ತಾ ಇರೋದು. ಅದ್ಭುತವಾಗಿದೆ. ಕಲ್ಲಿನ ದೋಣಿ, ನೇಚರ್ ಮೇಡ್. ಇದು ಭಕ್ತ ವಿಗ್ರಹ. ಈ ದೇವಸ್ಥಾನಕ್ಕೆ ಒಬ್ಬ ಭಕ್ತರ ವಿಗ್ರಹ ಇದು ಕೆತ್ತನೆ ಮಾಡಿರ್ತಾರೆ ಹಿಂಗೆ. ಇಲ್ಲಿಂದ ಒಳಗೆ ಹೋದ್ರೆ ದೇವಸ್ಥಾನ. ಮೋಸ್ಟ್ಲಿ ಈ ಭಕ್ತ ವಿಗ್ರಹನೇ ರಂಗಪ್ಪ ನಾಯಕ ಇರಬಹುದು ಅನ್ನೋದು ನನ್ನ ಅಂದಾಜು. ಯಾಕಂದ್ರೆ ಎಲ್ಲಾ ದೇವಸ್ಥಾನಗಳಲ್ಲೂ ಆ ದೇವಸ್ಥಾನಗಳನ್ನ ಕಟ್ಟಿದವರ ಭಕ್ತ ವಿಗ್ರಹ ಕೆತ್ತಿರ್ತಾರೆ. ಸೊ 2 ಬೃಹತ್ ಕಟ್ಟಡಗಳಿವು. ಬಟ್ ಈಗ ಬಿದ್ದವೆಲ್ಲಾನು. ಇದ್ರ ಮಧ್ಯೆ ಒಂದು ದಾರಿ ಮಾಡ್ಯಾರ. ಬ್ಯೂಟಿಫುಲ್ ಇದಂತೂ. ಮೇಲಕ್ಕೆ ಬಂದ್ರೆ ಅತ್ಯಂತ ಪುರಾತನವಾದಂತಹದ್ದೊಂದು ದೇವಸ್ಥಾನ. ಮೋಸ್ಟ್ಲಿ ಇದೇ ಗಂಬನ ಕೋಣದಿಂದ ಎಳ್ಕೊಂಡ್ ಬಂದಿರೋದು. ಅವ್ರು ಹೇಳಿದ್ರಲ್ಲ ರಾಜಶೇಖರ್ ಸರ್. ಹಾ, ಮೇಲಕ್ಕೆ ಬಂದ್ರೆ ಧಾರ್ಮಿಕ ಭಾವನೆಯನ್ನ ಮೂಡಿಸ್ತಕ್ಕಂಥದ್ದೊಂದು ದೇವಸ್ಥಾನ. ಇತಿಹಾಸವನ್ನ ಸಾರ್ತಕ್ಕಂಥದ್ದು ಒಂದು ಕಟ್ಟಡ. ಕಣ್ಮನ ಸೆಳೆಯಿರ್ತಕ್ಕಂಥದ್ದೊಂದು ಹಸಿರಾದ ವಾತಾವರಣ ಸುತ್ತಲೂ. ಸೊ ಆಸಮು. ಒಂದೊಂದಾಗಿ ತೋರ್ಸೋ ಪ್ರಯತ್ನ ಮಾಡ್ತೀನಿ. ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ, ಬೆಟ್ಟದ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನ. ಪೂಜೆ ಎಲ್ಲ ಮುಗಿತಾರೆ ಚಕ್ರೆ. ಸೊ ಫಸ್ಟ್ಗೆ ದೀಪ ಹಚ್ತಾರೆ ಬಾಗಿಲಿಗೆ ಕರ್ಪೂರನ. ಇಲ್ಲಿಂದ ಒಳಗಡೆ ಬಂದ್ರೆ ಮೂಲ ವಿಗ್ರಹಗಳು, ಪ್ರಾಚೀನ ಮೂಲ ವಿಗ್ರಹಗಳು ಇವು. ಲಕ್ಷ್ಮೀ ವಿಗ್ರಹ ಮೂರ್ತಿ, ಇದು ವೆಂಕಟೇಶ್ವರ ಮೂರ್ತಿ. ಗರ್ಭಗುಡಿ ಒಳಗಿರ್ತಕ್ಕಂಥದ್ದು ಮೂಲ ಮೂರ್ತಿನ ಅರ್ಚಕ್ರು ಇವು. ಮಹಿಮೆ 800 ವರ್ಷದ ಹಿಂದೆ ಆಗಿದೆ. ಮಹಿಮೆ ಇದೆ ದೇವರಲ್ಲಿ. ಈ ಮಳೆಗಾಗ್ಲಿ, ಮಕ್ಕಳು ಮದುವೆ, ಭಾರಿ ಮಹಿಮೆ ಇದೆ ಮಾತ್ರ ದೇವರಲ್ಲಿ. ನಾವು ನಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ನಮಗೊಂದು 50 ವರ್ಷ 55 ವರ್ಷ ಆಗಿದೆ. ಬುದ್ಧಿ ಬಂದ್ರಿಂದ ಬರ್ತಿದೀವಿ. ನೇಚರ್ ಇದೆ ಅಲ್ರಿ, ಬ್ಯೂಟಿಫುಲ್ ನೇಚರ್ ಅದು. ಅದನ್ನ ಒಂದ್ಸರಿ ನೋಡ್ಕೊಳ್ಳೋಣ. ಪ್ರತಿ ಶನಿವಾರ ತುಂಬಾ ಜನ ಬರ್ತಾರೆ. ಇವತ್ತು ಇಲ್ಲಿ ಬಂದಿದ್ದಾರೆ ನೋಡ್ರಿ, ಇಷ್ಟು ಜನ ಬಂದಿದ್ದಾರೆ ಇವತ್ತು ಶನಿವಾರ. ಉಳಿದಿರೋ ದಿನ ಸ್ವಲ್ಪ ಕಡಿಮೆ. ಕಡಿಮೆ. ದೇವಸ್ಥಾನದ ಬಗ್ಗೆ ನೋಡೋಣ, ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದ್ಲು ಪ್ರಸಾದ ತಿನ್ನೋಣ. ಎಷ್ಟು ಜನ ಬಂದಿದ್ದಾರೆ. ಮಕ್ಕಳು ಬಂದಿದ್ದಾರೆ, ಅಲ್ಲಿಬ್ರು, ಅಲ್ಲೊಬ್ಬನಿದ್ದಾನೆ. ನೋಡಿ, ಪ್ರಸಾದ ತಿನ್ನೋದಕ್ಕೆ ನಿಸರ್ಗದತ್ತವಾದ ಎಲೆ. ಇದೇ ನಮ್ಮ ಪ್ರಸಾದ. ಇದು ನೋಡಿ ಅವಲಕ್ಕಿ ಪ್ರಸಾದ. ಏನೇನ್ ಹಾಕ್ತೀರಾ ಇದಕ್ಕೆ ಹೇಳಿ? ಬೆಲ್ಲ, ಸಕ್ಕರೆ, ಕಾಯಿ ಹಾಕಿರೋದಂತ ಅವಲಕ್ಕಿ, ಮತ್ತೆ ಹಣ್ಣು ತುಪ್ಪ. ನಮ್ ಕಡೆ ಹಣ್ಣು ತುಪ್ಪ ಅಂತೀವಿ ನಾವು, ಉತ್ತರ ಕರ್ನಾಟಕದವರು. ಇವ್ರು ನೀವೇನಂತೀರಿ ಗೊತ್ತಾಗಿಲ್ಲ. ರಸಾಯನ. ಇದು ಸಿಹಿ ಅನ್ನ.
ಪ್ರಸಾದನ ಹಾಕಿಸ್ಕೊಂಡು ಕೈಲಿ ಕಟ್ಟೆ ಮೇಲೆ ಹಿಂಗ್ ಕುತ್ಕೊಂಡು ಸುತ್ತಲೂ ವಾತಾವರಣನ ನೋಡ್ತಿದ್ರೆ ಬಿಡ್ರಿ ಬದುಕೆ ಸಾರ್ಥಕ ಅನಿಸ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ ಬೆಟ್ಟ. ದೇವಸ್ಥಾನದ ಒಳಗಿನ ಮೂರ್ತಿ ಕೂಡ ಮೂಲ ಮೂರ್ತಿ ಅಷ್ಟೇ ಪ್ರಾಚೀನವಾದದ್ದು, ಯಾವುದೇ ಬದಲಾವಣೆಗಳನ್ನ ಮಾಡಿಲ್ಲ. ದೇವಸ್ಥಾನಕ್ಕೆ ಸ್ವಲ್ಪ ಸುಣ್ಣ ಬರೆದಿದ್ದಾರೆ ಬಿಟ್ರೆ ಯಥಾವತ್ತಾಗಿ ದೇವಸ್ಥಾನ ಮಾತ್ರ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಮೇಲ್ಗಡೆ ನಡೆಯೋ ಅಭ್ಯಾಸ, ಟ್ರೆಕ್ಕಿಂಗ್ ಮಾಡೋ ಅಭ್ಯಾಸ ಇದ್ದವ್ರಿಗೆ ಒಂದು 3/4 ಗಂಟೆ ಸಾಕು ಬೆಟ್ಟ ಹತ್ತಕ್ಕೆ. ಮಕ್ಕಳು ಮರಿಗಳನ್ನ ಕರ್ಕೊಂಡ್ ಬಂದ್ರೆ 1.5 ಗಂಟೆ ಅಂತ ತಿಳ್ಕೊಳ್ಳಿ. ನಿಧಾನಕ್ಕೆ ಬಂದ್ರೆ ಸ್ವಲ್ಪ ಒಂದು 75% ಮೆಟ್ಲು ಮಾಡಿದ್ದಾರೆ, ಆರಾಮಾಗಿ ಮೇಲಕ್ ಬರ್ಬೋದು. ಇಲ್ಲ ನಮಗೆ ಹಳೆ ದಾರಿನೇ ಚಂದ ಅಂದ್ರೆ ಆ ದಾರಿನೂ ಇದೆ, ಅದನ್ನ ಕೂಡ ಹತ್ಕೊಂಡ್ ಬರ್ಬೋದು. ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಒಂದ್ಸರಿ ಭೇಟಿ ಕೊಡ್ಬೇಕು ಈ ಪ್ಲೇಸಿಗೆ. ಆದ್ರೆ ಶನಿವಾರ ಬನ್ನಿ. ಶನಿವಾರ ಬಂದ್ರೆ ಜನಗಳು ಇರ್ತಾರೆ, ಉಳಿದ ದಿನ ಬಂದ್ರೆ ಜನಗಳು ಯಾರು ಇರೋದಿಲ್ಲ, ಕೆಳಗಡೆ ಇರ್ತಾರೆ. ಬಟ್ ಬೆಟ್ಟದ ಮೇಲೆ ತುಂಬಾ ಅಪರೂಪ. ಯಾಕೆ ಶನಿವಾರನ ಬರ್ರಿ ಅಂತಂದ್ರೆ ಕಾಡು ಪ್ರಾಣಿಗಳು ಓಡಾಡೋ ಜಾಗ, ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರ್ಬೇಕಾಗ್ತದೆ. ಅದಕ್ಕೆ ಶನಿವಾರ ಬಂದ್ರೆ ಜನಗಳು ಬರ್ತಾರೆ, ಅವ್ರ ಜೊತೆ ನೀವು ಬರ್ಬೋದು. ಉಳಿದಿರೋ ದಿನ ಅಷ್ಟಕ್ಕಷ್ಟೇ. ಪ್ಲೇಸ್ ಮಾತ್ರ ಬ್ಯೂಟಿಫುಲ್. ದೇವಸ್ಥಾನದ ಮುಂದೆ ನಿಂತ್ಕೊಂಡ್ರೆ ಹೆಂಗ್ ಕಾಣಿಸುತ್ತೆ ಅಂತ ತೋರಿಸ್ತಿದ್ದೆ. ಇದೆಲ್ಲ ಕಟ್ಟಡ ರಚನೆ ಅವಾಗಿಂದು, ಪುರಾತನ ಕಾಲದ್ದು. ಅಲ್ಲೊಂದು ವಾಲ್ ಸ್ಟ್ರಕ್ಚರ್ ಐತಿ. ಇಲ್ಲಿ ಒಂದಿಷ್ಟು ಜನಗಳು ಈಗ ಬರಾಕತ್ತಾರ ಮೇಲೆ. ಇದು ಮುಂದ್ಗಡೆಯಿಂದ ಕಾಣುವಂತಹ ಬ್ಯೂಟಿಫುಲ್ ನೇಚರು. ಮುಂದ್ಗಡೆ ಒಂದು ಬೆಟ್ಟ, ಕಳಸಾಪುರದ ಕೆರೆ. ಸೊ ಹಿಂಗೆ ಹತ್ಕೊಂಡು ನಾವು ಈ ಫಾರೆಸ್ಟ್ ಒಳಗಡೆಯಿಂದ ಬಂದ್ರೆ ಇದು ದೇವಸ್ಥಾನ. ಪಕ್ಷಿ ಕಟ್ಟಿರತಕ್ಕಂತಹ ಗೋಡು ಮನೆ. ಪಕ್ಷಿ ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ, ಇದಾವ. ಇದಿಷ್ಟು ಮಣ್ಣು ಆಯ್ತಾ. ಇದೇನೈತಲ್ಲ ಇದು ಅದರ ರೆಕ್ಕೆ ಪುಕ್ಕನ ಕಟ್ಟಿರ್ತಕ್ಕಂಥದ್ದು. ಆಮೇಲೆ ಇದರಲ್ಲಿ ಗಾಳಿ ಆಡಲ್ಲ, ಇದು ವೆಂಟಿಲೇಷನ್ ಮತ್ತೆ ಸೆಕ್ಯೂರಿಟಿಗೋಸ್ಕರ ಮಾಡ್ತಿರ್ತಕ್ಕಂಥದ್ದು. ನೇಚರ್. ಹಾಯ್, ಏನ್ ನಿನ್ನ ಹೆಸರು? ಸುಷ್ಮಿತಾ. ಬೆಟ್ಟಕ್ಕೆ ಬಂದಿದ್ಯಾ? ಬೆಟ್ಟದ ಬಲಭಾಗ ಹಿಂಗೆ ಹೋದ್ರೆ ಹಾಸನ್ ಕಡೆ ಹೋಗ್ತೀವಿ. ಅದು ದೇವಸ್ಥಾನ ಕೆಳಗಡೆ ಇರ್ತಕ್ಕಂಥದ್ದು. ದೇವಸ್ಥಾನದ ಹಿಂಭಾಗಕ್ಕೆ ಬಂದ್ರೆ ಸರ್ಪದ ಚಿತ್ರ, ಅದು ಮೀನಿನ ಒಂದು ಉಬ್ಬು ಶಿಲ್ಪ, ಗೋಪುರ, ಇಟ್ಟಿಗೆ ಮತ್ತು ಗಾರೆಯನ್ನ ಬಳಸ್ಕೊಂಡು ಕಟ್ಟಿರ್ತಕ್ಕಂಥದ್ದು ಇದು ಗೋಪುರ. ನಕ್ಷತ್ರ. ಐ ಥಿಂಕ್ ಇದು ಒಂದು ಸ್ತ್ರೀಯ ನಗ್ನ ಚಿತ್ರ, ಉಬ್ಬು ಶಿಲ್ಪ ಇರ್ಬೋದು. ಇದು ಒಡೆದು ಹಾಕಿದ್ದಾರೆ, ಡ್ಯಾಮೇಜ್ ಮಾಡಿದ್ದಾರೆ. ದೇವಸ್ಥಾನದ ಎಡಭಾಗಕ್ಕೆ ಬಂದ್ರೆ ಸೋ ಬ್ಯೂಟಿಫುಲ್ ಇದಂತ. ಇಷ್ಟ ಆಯ್ತ್ರಿ. ಇದು ಮೇಲಿಂದ ದೇವಸ್ಥಾನ, ಪರಿಸರ, ಸುತ್ತಮುತ್ತಲು ವಾತಾವರಣ ಅದ್ಭುತವಾಗಿತ್ತು. ಮಕ್ಕಳನ್ನು ಕರ್ಕೊಂಡ್ ಬರ್ಬೋದು, ಬಟ್ ಪೇರೆಂಟ್ಸ್ಗಳದ್ದು ಕೇರ್ ಇರಬೇಕು, ಅವರು ಸೂಪರ್ವೈಸರ್ ಇರಬೇಕು. ಅವರು ಆರೈಕೆಯಲ್ಲಿ ಮಕ್ಕಳನ್ನ ಕರ್ಕೊಂಡ್ ಬರ್ಬೋದು. ಮೋಸ್ಟ್ಲಿ ಮೆಟ್ಲು ಕಂಪ್ಲೀಟ್ ಆದ್ರೆ ವಯಸ್ಸಾದವ್ರನ್ನು ಕರ್ಕೊಂಡ್ ಬರ್ಬೋದು. ನಡಿತೀನಿ ಅನ್ನೋರು ಮಾತ್ರ, ಯಾಕಂದ್ರೆ ಎಲ್ಲರಿಗೂ ನಡಿಯಕ್ಕಾಗಲ್ಲ. ಮೆಟ್ಲು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಮೇಲಕ್ಕೆ ಬಂದ್ರೆ ಒಳ್ಳೆ ನೇಚರು, ಅದ್ಭುತವಾದಂತಹ ನೇಚರ್ ಇದೆ. ಸೊ ಕಣ್ಣು ಮನ ಸೆಳೆಯುವಂತ ನೇಚರ್ ಇರ್ತೈತಿ. ಒಂದು ಬರೋ ಭಕ್ತಾದಿಗಳು, ಪ್ರವಾಸಿಗರಿಗೆ ಒಂದು ಮನವಿ ಅಂದ್ರೆ ದಯವಿಟ್ಟು ಪ್ಲಾಸ್ಟಿಕ್ ಅನ್ನ ತಗೊಂಡ್ಬಂದು ಎಲ್ಲಿ ಬೇಕಲ್ಲಿ ಬಿಸಾಕಕ್ ಹೋಗ್ಬೇಡ್ರಿ. ದೇವಸ್ಥಾನದ ಆವರಣದಲ್ಲಿ ಸ್ವಚ್ಛತೆಯನ್ನ ಕಾಪಾಡ್ರಿ. ಏನೇ ಪ್ಲಾಸ್ಟಿಕ್ ಇದ್ರು ಅದನ್ನ ಕೆಳಗಡೆ ಹೋಗಿ ಅದಕ್ಕೊಂದೇನು ವ್ಯವಸ್ಥೆ ಇರ್ತೈತಲ್ಲ ಅಲ್ಲಿಗೆ ಹಾಕ್ರಿ. ಈ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳ್ಕೊಳಕ ಪ್ರಯತ್ನ ಮಾಡ್ತೀನಿ. ಈಗ ಕೆಳಗಡೆ ಹೋಗೋಣ. ಭೂತಯ್ಯನ ಮಗ ಐ ಆಫೀಸರ್ ನಲ್ಲಿ ವಿಷ್ಣುವರ್ಧನ್ ಅವ್ರ ಮನೆ ಇದು. ಈ ಮರಕ್ಕೆ ನೋಡಿ ಒಂದ್ ಸೀನ್, ಭೂತಯ್ಯನ ಮಗ ಐ ಎಸ್ ನಲ್ಲಿ ನಡ್ಸಿರೋದು. ರೈಸ್ ಹೊಡೆದಿ ಗುಳ್ಳ ವಿಷ್ಣುವರ್ಧನ್ ಏನ್ ಗೆಲ್ತಾರೆ, ಇದೇ ಜಾಗದಲ್ಲಿ ನಿಂತು ಸನ್ಮಾನ ಮಾಡ್ತಾರೆ. ಅಲ್ಲಿದೆಯಲ್ಲ ಹೊಯ್ಸಳರ ಲಾಂಛನ ಅಲ್ಲಿದೆ. ಗೋಪುರದ ಮೇಲಲ್ಲಿ 3ನೇ ಕೃಷ್ಣರಾಜ ಒಡೆಯರ್ ಏನಿದ್ದಾರೆ ಅವರು ಬೆಳವಾಡಿ, ಇಲ್ಲಿಂದ 9 ಕಿಲೋಮೀಟರ್ ಬೆಳವಾಡಿ.
ಬೆಳವಾಡಿ ಸೇರಿದಂತೆ ಸುತ್ತಮುತ್ತ 9 ಗ್ರಾಮಗಳನ್ನ ಶೃಂಗೇರಿ ಶಾರದಾಂಬೆಯ ಕುಂಕುಮಾರ್ಚನೆಗೋಸ್ಕರ ದಾನವಾಗಿ ಕೊಡ್ತಾರೆ ಈ 9 ಗ್ರಾಮಗಳನ್ನ.